ಬ್ಯಾಕ್ ಟು ಮೇಘಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಂದರೆ ಇವತ್ತು ಪುಟ್ಟಗೆ ಸ್ವಲ್ಪ ಬೇಗ ಕೆಲಸ ಇದ್ದಿದ್ದರಿಂದ ಅವ್ರು ಬೇಗ ಹೊಟ್ಟೋಗ್ಬಿಟ್ರು. ನನಗೇನು ತಿಂಡಿ ಬೇಡ ಪಾಪ, ನಾನು ಹೋಟೆಲ್ನಲ್ಲಿ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ಹೊಟ್ಟೋಗ್ಬಿಟ್ರು. ಇನ್ನು ನಾನು ಒಬ್ಳಿಗೆ ಅಲ್ವಾ, ಏನು ಮಾಡ್ಕೊಳ್ಳೋಣ ಅಂದ್ಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರು ಕುಡಿದೆ. ಆಮೇಲೆ ಏನು ಗೊತ್ತಾ, ಇವತ್ತು ನಾನು ಸ್ವಲ್ಪ ಹುಷಾರು ಇರಲಿಲ್ಲ, ಅದಕ್ಕೆ ಬೇಡ ಬಿಡು ಪಾಪ ನಾನು ಹೋಟ್ಲಲ್ಲೇ ತಿನ್ಕೋತೀನಿ ಅಂದ್ಕೊಂಡು ಹೊಟ್ಟೋಗ್ಬಿಟ್ರು ಅವರು. ಅದಕ್ಕೆ ಇವಾಗ ನಾನು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೋತಿದ್ದೀನಿ. ಇವತ್ತು ಏನು ಪ್ರಿಪೇರ್ ಮಾಡ್ಕೋತಿದ್ದೀನಿ ಅಂದರೆ ಎಗ್ ರೈಸ್ನ ಮಾಡ್ಕೋತಿದ್ದೀನಿ. ಅಂದರೆ ಸಿಂಪಲಾಗಿ ಇದು ನಮ್ಮ ಅಮ್ಮ ಮಾಡ್ತಾರೆ ಈ ಥರ ಎಗ್ ರೈಸು, ಆ ಥರ ಮಾಡ್ತಿದ್ದೀನಿ. ನಾನು ಬೇರೆ ಬೇರೆ ಥರನೂ ಮಾಡ್ತೀನಿ ಎಗ್ ರೈಸು, ಬಟ್ ಇದು ಅಮ್ಮ ಹೇಳ್ಕೊಟ್ಟಿರೋದು. ಈಗ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾಗಿದ್ದಾದ್ಮೇಲೆ ಒಂದು 4 ಮೆಣಸಿನ್ಕಾಯಿನ 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾರೆಟ್ನ ತುರ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊಬ್ಬರಿ ತುರಿನೂ ಕೂಡ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಇದ್ರ ಜೊತೆಗೆ ನಾನು ಇನ್ನೇನು ಹಾಕ್ತೀನಿ ಅಂದರೆ ಮೊಟ್ಟೆ, ಆಮೇಲೆ ಸ್ವಲ್ಪ ಸೊಪ್ಸಿಗೆ ಸೊಪ್ಪು, ಇಷ್ಟು ಮಾತ್ರ ಸಬ್ಸಿಗೆ ಸೊಪ್ಪನ್ನ ಹಾಕ್ತೀನಿ. ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಫ್ಲೇವರ್ ತಿನ್ನಲಿಕ್ಕೆ ಅಂತ ಇಷ್ಟೆಲ್ಲ ಹಾಕಿ ಮಾಡ್ಕೊತಿದ್ದೀನಿ. ಪುಟ್ಟನ್ನ ಮಿಸ್ ಮಾಡ್ಕೊತಿದ್ದೀನಿ ಎಗ್ ರೈಸ್ ತಿನ್ನಲಿಕ್ಕೆ. ಬಟ್ ಅವ್ರು ಏನು ಮಾಡೋದು, ಬೇಗ ಹೊಟ್ಟೋಗ್ಬಿಟ್ರಲ್ಲ, ಸ್ವಲ್ಪ ಕೆಲಸ ಐತೆ ಅಂದ್ಬಿಟ್ಟು ಬೇಗ ಹೊಟ್ಟೋಗ್ಬಿಟ್ರು ಅವರು. ಒಬ್ಳಿಗೆ ಬರೀ 1 ಟೈಮ್ಗೆ ಆಗೋಷ್ಟು ಅಷ್ಟೇ ಮಾಡ್ಕೊತಿದ್ದೀನಿ. ಅದಕ್ಕೆ ಬರೀ 2 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪುಟ್ಟೆ ಬೇಜಾರು ಮಾಡ್ಕೊಳ್ಳಲ್ಲ, ನನ್ನ ಕೈಲಿ ಆಗಲಿಲ್ಲ ಅಂದರೂ, ತಿಂಡಿ ಮಾಡೋಕ್ಕಾಗಲಿಲ್ಲ ಅಂದರೂ ನನ್ನ ಕೈಲಿ ಅವ್ರು ಹೊಟ್ಟೋಗ್ಬಿಡ್ತಾರೆ, ಹೋಟ್ಲಲ್ಲಿ ತಿನ್ಕೋತೀನಿ ಬಿಡು ಪಾಪ ಅಂತ ಅಂದ್ಬಿಟ್ಟು ಜಾಸ್ತಿ ಬೇಜಾರು ಮಾಡ್ಕೊಳ್ಳಲ್ಲ. ಪುಟ್ಟ ಏನು ತಿಕ್ಕೋ ಅಷ್ಟೇ, ನಿನ್ನ ಕೈಲಿ ಆದರೆ ಮಾಡಿಕೊಡಿ ಪಾಪ, ಇಲ್ಲಾಂದರೆ ನಾನು ಹೋಟೆಲ್ನಲ್ಲೇ ತಿನ್ಕೋತೀನಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಪುಟ್ಟ. ಇಲ್ಲಾಂದರೆ ಬೇಕಾದರೆ ನಾನೇ ಮಾಡ್ಬಿಟ್ಟು ಮಡಗ್ಬಿಟ್ಟು ಹೋಗ್ತೀನಿ ಅಂತಲೂ ಅಂತಾರೆ ಬೇಕಾದ್ರೆ. ಅಂದರೆ ನಾನು ಮಾಡಿಸಲ್ಲ, ಬರೀ ಇವತ್ತು ಒಂದೇ ದಿನ ಮಿಸ್ ಆಯಿತು. ಏನಕ್ಕೆ ಅಂದರೆ ನನ್ನ ಕೈಲಿ ಆಗ್ತಿರ್ಲಿಲ್ಲ, ಸ್ವಲ್ಪ ಹುಷಾರಿರಲಿಲ್ಲ ಅಂದ್ಬಿಟ್ಟು ಪಾಪ ಏನು ಮಾಡ್ತೀರಾ ಅಂದರೆ ನಾನು ಹಂಗೂ ಎದ್ದು ಮೆಂತ್ಯ ಪಲಾವ್ ಮಾಡ್ಕೊಡ್ತೀನಿ ಪುಟ್ಟ. ಮೆಂತ್ಯ ಸೊಪ್ಪಿತ್ತು, ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಪಲಾವ್ ಮಾಡ್ಕೊಡ್ತೀನಿ ಪಾಪ ಅಂತ ಹೇಳಿದೆ. ಅಲ್ಲಿ ಇಲ್ಲ ಬಿಡು ಪಾಪ, ನಾನು ಹೋಟೆಲ್ನಲ್ಲೇ ತಿನ್ಕೋತೀನಿ, ನಿನ್ಗೆ ಏನು ಬೇಕು ಅದು ನೀನು ಮಾಡ್ಕೊಂಡು ತಿನ್ಕೋ, ಇಲ್ಲ ನಿನಗೂ ಇಡ್ಲಿ ತಂದು ಇಟ್ಬಿಟ್ಟು ಹೋಗ್ಲಾ ಅಂತಂದರು. ಇಲ್ಲ ಬೇಡ ಬಿಡು ಪಾಪ, ನಂಗೇನು ಇಡ್ಲಿ ತಂದು ಇಡ್ಬೇಡ, ಇಡ್ಲಿ ತಿನ್ನೋಕ್ಕಾಗಲ್ಲ, ನಾನು ಎಗ್ ರೈಸು ಇಲ್ಲಾಂದರೆ ಏನಾದರೂ ಮಾಡ್ಕೋತೀನಿ, ನೀನು ಹೊರಡು ಅಂದ್ಬಿಟ್ಟು ಅವ್ರಿಗೂ ಏನು ಬಿಸಿನೀರು ಕಾಯಿಸ್ಕೊಬಿಟ್ಟು ನಾನು ಆವಾಗ ಬಿಸಿನೀರು ಕಾಯಿಸ್ಕೊಂಡು ಇಬ್ಬರು ಬಿಸಿನೀರು ಕುಡಿದ್ಬಿಟ್ಟು ಆ ಪುಟ್ಟ ಹೊರಟ್ರು. ನಾನು ಇನ್ನೂ ಸ್ವಲ್ಪ ಹೊತ್ತು ಮಲಗಿದ್ದು. ಇವಾಗ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತಿದ್ದೀನಿ. ಬನ್ನಿ ಇವಾಗ ಸಿಂಪಲಾಗಿ ಎಗ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇವಾಗ ಒಂದು ಪಾತ್ರೆಗೆ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಿದ್ದೀನಿ. ಎಣ್ಣೆ ಕಾದಿದ್ದಾದಮೇಲೆ ಮೆಣಸಿನ್ಕಾಯಿ, ಒಂದು 4 ಮೆಣಸಿನ್ಕಾಯಿನ 2 ಭಾಗ ಮಾಡಿ ಇಟ್ಕೊಂಡಿದ್ದೆ. ಮೆಣಸಿನ್ಕಾಯಿನ ಹಾಕಿದಾದ್ಮೇಲೆ ಒಂದು 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋತಿದ್ದೀನಿ. ಇನ್ನೂ ಚಿಕ್ಕದಾಗಿ ಕೂಡ ನೀವು ಕಟ್ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮಾಗಿ ಕಟ್ ಮಾಡಿ ಹಾಕ್ಕೋತಿದ್ದೀನಿ. ಇನ್ನೂ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಬಾಯಿಗೆ ಸಿಗೋಕ್ಕೆ ತುಂಬ ಚಿಕ್ಕದಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಸ್ವಲ್ಪ ಒಂದು 2 ಮಿನಿಟ್ಸ್ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗಿದ್ದಾದಮೇಲೆ ಸಬ್ಬಸಿಗೆ ಸೊಪ್ಪನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಇಡಿನೂ ಇಲ್ಲ, ಅಷ್ಟು ಬರೀ ಒಬ್ಳಿಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಹಾಕ್ಕೋತಿದ್ದೀನಿ ಸಬ್ಬಸಿಗೆ ಸೊಪ್ಪನ್ನ. ಇವಾಗ ಈರುಳ್ಳಿ, ಮೆಣಸಿನ್ಕಾಯಿ, ಸಬ್ಬಸಿಗೆ ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗೋದು ಗೊತ್ತಾಗುತ್ತೆ ಅಲ್ವಾ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಅದಾಗಿದ್ದಾದಮೇಲೆ ಸೊಪ್ಪು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿದಾದಮೇಲೆ 3 ಮೊಟ್ಟೆನ ಒಡೆದು ಹಾಕೋತಿದ್ದೀನಿ ನಾನು. ನನಗೆ ಒಬ್ಳಿಗೆ ಮಾಡ್ಕೊಳ್ಳೋದ್ರಿಂದ 3 ಹಾಕೋತಿದ್ದೀನಿ. ನೀವು ಕನ್ಸಿಸ್ಟೆನ್ಸಿಗೆ ತಕ್ಕನಾಗಿ ಮೊಟ್ಟೆನ ಬಳಸ್ಕೊಳ್ಳಿ, 3 ಸಾಕಾಗುತ್ತೆ. ಇವಾಗ ಏನು ಮಾಡಬೇಕು ಅಂದರೆ ಮೊಟ್ಟೆ ಹಾಕಿದಾದ್ಮೇಲೆ ಕೈ ಬಿಡ್ದಂಗೆ ತಿರುಗಿಸ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ತಳ ಹಿಡಿತಾ ಇರುತ್ತೆ, ನೋಡ್ಕೊಂಡು ನೀಟಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಿದ್ದೀನಿ. ನೋಡಿ, ಒಂಚೂರೂ ಕೈ ಬಿಡಬಾರ್ದು. 1 ಮಿನಿಟ್ ಕೈ ಬಿಟ್ರೂ, ಒಂದು 50 ಸೆಕೆಂಡ್ ಕೈ ಬಿಟ್ರೂ ಮಾಮೂಲಿ ಸೀದೋಗ್ಬಿಡುತ್ತೆ. ಇವಾಗ ಈ ಮೊಟ್ಟೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಉಡುಡಿಯಾಗಿ ಆದಮೇಲೆ ಮೊಟ್ಟೆ ಎಲ್ಲ ಅದಾಗಿದ್ದನ್ನ ಇವಾಗ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ನಲ್ಲ, ಆ ಕ್ಯಾರೆಟ್ ತುರಿನ ಹಾಕೋತಿದ್ದೀನಿ ನಾನು. ಕ್ಯಾರೆಟ್ ತುರಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ, ಹೆಲ್ತಿ. ಆಮೇಲೆ ಕ್ಯಾರೆಟ್ ಅಲ್ವಾ, ಅದಕ್ಕೆ ಕ್ಯಾರೆಟ್ನ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಕ್ಯಾರೆಟ್ನ ಹಾಕಿದಾದ್ಮೇಲೆ ಅದ್ರ ಜೊತೆಗೆ ಸ್ವಲ್ಪ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಒಂದು ಸತಿ. ಏನು ಗೊತ್ತಾ, ಇದಕ್ಕೆ ನಾನು ಕ್ಯಾಪ್ಸಿಕಮ್ ಕೂಡ ಸೇರಿಸ್ಬೇಕಿತ್ತು, ಬಟ್ ಮಿಸ್ ಮಾಡ್ಕೊಬಿಟ್ಟೆ. ಅಂದರೆ ನೆನ್ಪು ಬರಲಿಲ್ಲ ಕ್ಯಾಪ್ಸಿಕಮ್ ಸೇರಿಸ್ಲಿಕ್ಕೆ. ನೀವು ಈರುಳ್ಳಿ ಫ್ರೈ ಮಾಡ್ತೀರಲ್ಲ, ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಫ್ರೈ ಮಾಡ್ಕೋಬೋದು. ಇವಾಗ ಅದೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದ್ದಾದಮೇಲೆ ಅಲ್ಲೇ ರೈಸ್ನ ಮಾಡಿ ಇಟ್ಕೊಂಡಿದ್ದೆ ನಾನು. ಅನ್ನನ ಮಾಡಿ ಇಟ್ಕೊಬಿಡ್ಬೇಕು. ಉಡುಡಿಯಾಗಿದ್ದರೆ ಚೆನ್ನಾಗಿರುತ್ತೆ ಎಗ್ ರೈಸ್ಗೆ, ಮೆತ್ತಗೆ ಹಾಕ್ಬಿಟ್ರೆ ಚೆನ್ನಾಗಿಲ್ಲ, ಅದು ಉಂಡುಂಡೆ ಕಟ್ಕೊಬಿಡುತ್ತೆ. ಇವಾಗ ರೈಸ್ನ ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಉಡುಡಿಯಾಗಿ ಬರಬೇಕು ಎಗ್ ರೈಸು, ಆ ಥರ
ಥರ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಒಂದು ಟೈಮ್ ಹಿಡಿಯುತ್ತೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ತುಂಬ ಚೆನ್ನಾಗಿ ತಿರುಗಿಸಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಒಂದು 2 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕಿ ಅದಾಗಿದ್ದಾದಮೇಲೆ ಕೊಬ್ಬರಿ ತುರಿನ ಹಾಕೋತಿದ್ದೀನಿ. ನೀವು ಬೇಕಿದ್ರೆ ಕಾಯಿ ತುರಿ ಕೂಡ ಬಳಸ್ಕೋಬೋದು. ಮೆಣಸು ಹಾಕ್ಕೊಳ್ಳಿ. ಮೆಣಸೇ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು. ನಿಜವಾಗ್ಲೂ ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮೆಣಸು ಹಾಕ್ಕೊಂಡ್ರೆ. ಇವಾಗ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಎಗ್ ರೈಸ್ ರೆಡಿ ಆಯಿತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಸೀರಿಯಸ್ಲಿ ಅಲ್ಟಿಮೇಟ್ ಆಗಿತ್ತು. ಟೇಸ್ಟ್ ಮಾತ್ರ ಸಬ್ಬಸಿಗೆ ಸೊಪ್ಪು ಹಾಕಿದ್ವಿ ಅಲ್ವಾ, ತುಂಬ ಚೆನ್ನಾಗಿತ್ತು. ಇವಾಗ ಎಗ್ ರೈಸ್ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಜಾಸ್ತಿನೇ ಆಯಿತು ಒಬ್ಳಿಗೆ ಇದು. ನಾನು ಮಧ್ಯಾಹ್ನಕ್ಕೂ ಕೂಡ ಇದನ್ನೇ ತಿನ್ಕೋತೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತೈತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. 2 ಟೈಮ್ಸ್ ಆಗುತ್ತೆ ನನಗೆ. ಮೊಸರು ಜೊತೆನಾದರೂ ತಿನ್ಬೋದು, ಇಲ್ಲ ಹಾಗೇನಾದರೂ ತಿನ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ. ನನಗೆ ಇದು 2 ಟೈಮ್ಸ್ ಆಗುತ್ತೆ, ಯಾಕಂದರೆ ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡಿಬಿಟ್ಟೆ. ಮಧ್ಯಾಹ್ನಕ್ಕೆ ಒಂದ್ಸತಿ ಏನು ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಟೇಸ್ಟ್ ಚೆನ್ನಾಗಿದೆ. ನಾನು ಇದಕ್ಕೆ ಇನ್ನೊಂದು ಹಾಕೋದು ಮತ್ತೆ ಕ್ಯಾಪ್ಸಿಕಮ್ ಮನೇಲಿ ಐತೆ, ಆದರೂ ಹಾಕಿಲ್ಲ, ಬರ್ತೋಗ್ಬಿಡ್ತು. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ನಿಂಗೆ ಗೊತ್ತಾ, ಎಗ್ ರೈಸ್ ಆರೋಗ್ಯದ ತಿನ್ನೋಕೆ ಚೆನ್ನಾಗಿರಲ್ಲ, ಬಿಸಿ ಬಿಸಿನಲ್ಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ. ತಿಂತಿದ್ರೆ ತಿಂತಾನೆ ಇರಬೇಕು ಅನಿಸುತ್ತೆ. ಟೈಮ್ ಕೂಡ ಆಗಲೇ 10 o'clock ಆಗಿದೆ ಅಲ್ವಾ, ತಿಂತಿದ್ರೆ ತಿಂತಾನೆ ಇರಬೇಕು ಅನಿಸಿದೆ. ಹೊಟ್ಟೆ ತುಂಬ ಹಸಿದಿದೆ. ತುಂಬ ಟೇಸ್ಟಿಯಾಗಿದೆ. ಏನು ಗೊತ್ತಾ, ಆರಿದಾದ್ಮೇಲೆ ಎಗ್ ರೈಸ್ನ ತಿನ್ಲಿಕ್ಕಾಗಲ್ಲ, ಬಿಸಿ ಬಿಸಿಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸಬ್ಸಿಗೆ ಸೊಪ್ಪು ಹಾಕಿರೋದ್ರಿಂದ ಟೇಸ್ಟ್ ಮಾತ್ರ ಹೇಗಿದೆ. ಆಮೇಲೆ ಕೊಬ್ಬರಿ ಹಾಕಿದ್ನಲ್ಲ, ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿದೆ. ಕಾಯಿ ಹಾಕಿದ್ರು ಚೆನ್ನಾಗಿತ್ತು, ಬಟ್ ಕೊಬ್ಬರಿ ಹೆಲ್ತಿ ಅಂದ್ಬಿಟ್ಟು ಕೊಬ್ಬರಿ ಹಾಕೋತೀನಿ ನಾನು ಎಲ್ಲದಕ್ಕೂ. ಆಲ್ಮೋಸ್ಟ್ ಕಾಯಿ ಬಳಸೋದು ರೇರೆ, ನಾನು ಜಾಸ್ತಿ ಬಳಸೋದಿಲ್ಲ ಕಾಯಿನ, ಕೊಬ್ಬರಿ ಹಾಕ್ಬಿಡ್ತೀನಿ ನಾನು ಎಲ್ಲದಕ್ಕೂ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗುತ್ತೆ ನಿಜವಾಗ್ಲೂ. ಆಮೇಲೆ ಪೆಪ್ಪರ್ ಹಾಕಿದ್ವಲ್ಲ, ಪೆಪ್ಪರ್ದು ಫ್ರಾಗ್ನೆನ್ಸ್ ಹೆಂಗಿದೆ ಗೊತ್ತಾ ಬಾಯಿಗೆ, ಚೆನ್ನಾಗಿದೆ. ಸಬ್ಬಸಿಗೆ ಸೊಪ್ಪು ಹಾಕಿರೋದ್ರಿಂದ ಎಗ್ ರೈಸ್ ಮಾತ್ರ ತುಂಬ ಚೆನ್ನಾಗಿದೆ. ಅಲ್ಟಿಮೇಟ್ ಆಗಿದೆ ಟೇಸ್ಟ್ ಮಾತ್ರ. ಇವತ್ತು ಪುಟ್ಟ ಇಲ್ಲ, ಅದೇ ಮಿಸ್ ಆಗ್ತೈತೆ ಎಗ್ ರೈಸ್ ಮಾಡಿದಾಗ. ಪುಟ್ಟ ಇದ್ದಿದ್ರೆ ತುಂಬ ಇಷ್ಟಪಟ್ಟು ತಿಂತಿದ್ರು. ಹೇಳ್ಬೇಕಂದ್ರೆ ನಮ್ಮಮ್ಮ ಇದೇ ಥರ ಮಾಡ್ತಿತ್ತು, ಆದರೆ ನಮ್ಮಮ್ಮ ಕ್ಯಾಪ್ಸಿಕಮ್ ಹಾಕ್ತಿದ್ರು. ಅದಾಗಿದ್ದಾದ್ಮೇಲೆ ಸೊಪ್ಪು ಹಾಕ್ತಿರ್ಲಿಲ್ಲ. ನಾನು ಕ್ಯಾಪ್ಸಿಕಮ್ ಹಾಕಿಲ್ಲ, ಸೊಪ್ಪು ಹಾಕಿದ್ದೀನಿ ನೋಡಿ. ಯಾವ ಮಸಾಲ ಸ್ಪೈಸಸ್ ಇಲ್ಲ, ಏನಂದ್ರೆ ಏನಿಲ್ಲ, ಸಿಂಪಲ್ ಆಗಿ ಎಗ್ ರೈಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ಹೆಲ್ತಿ ಎಗ್ ರೈಸ್ ಇದು, ಯಾಕಂದರೆ ಕ್ಯಾರೆಟು ಸೊಪ್ಪು ಎಲ್ಲ ಹಾಕಿದ್ದೀನಲ್ವಾ, ತುಂಬ ಹೆಲ್ತಿ. ತಿನ್ಬಿಟ್ಟು ಸಿಗ್ತೀನಿ. ಆಮೇಲೆ ಇವಾಗ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಂದರೆ ಆಗಲೇ ನೈಟ್ ಆಗಿದೆ. ಪುಟ್ಟ ಬಂದಿದ್ದಾದಮೇಲೆ ಹೊರಗಡೆ ಕರ್ಕೊಂಡೋಗಿದ್ರು ಇವತ್ತು ಸ್ನ್ಯಾಕ್ಸ್ ತಿನ್ನಿಸ್ಲಿಕ್ಕೆ ಅಂತ. ತುಂಬ ದಿನ ಆಗಿತ್ತು ಸ್ನ್ಯಾಕ್ಸ್ ಎಲ್ಲ ತಿಂದು ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡೋಗಿದ್ರು. ನಾನು ಸ್ನ್ಯಾಕ್ಸ್ ಬೇಡ, ನನಗೆ ಸೋಡಾ ಕೊಡಿಸಿ, ಸುಮಾರು ದಿನ ಆಗೈತೆ ನನಗೆ ಸೋಡಾ ಕುಡಿದು, ನಂಗೆ ಸೋಡಾ ಕುಡಿಬೇಕು ಅನ್ನಿಸ್ತಿದೆ ಪುಟ್ಟ ಅಂತ ಹೇಳಿದೆ. ಅದಕ್ಕೆ ಅವ್ರು ಇವತ್ತು ಸೋಡಾ ಕೊಡಿಸಿದ್ರು. ಆಮೇಲೆ ಗೋಬಿ ಪಾನಿಪುರಿ ಎಲ್ಲನೂ ತಿಂದ್ಕೊಂಡು ಇವಾಗ ಮನೆಗೆ ಹೋಗ್ತಿದ್ವಿ. ಲೈಟಾಗಿ ಅನ್ನ ಸಾಂಬಾರಿದೆ ಮನೇಲಿ, ಅದನ್ನ ತಿಂದ್ಬಿಟ್ಟು ಮುಗಿಸಿದ್ವಿ ಇವತ್ತಿನ ದಿನನ. ಆ್ಯಂಡ್ ನೀವು ಕೂಡ ಈ ಈಸಿ ಎಗ್ ರೈಸ್ ರೆಸಿಪಿನ ಮನೇಲಿ ಒಂದು ಸಾರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್ ಟು ಯು.